ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೃದಯಾಘಾತಕ್ಕೂ ಕೂಡ ಅದು ಕಾರಣ ಆಗ್ತಾ ಇದೆ. ಇನ್ನು ಬಿಸ್ಕೆಟ್ಸ್, ಚಿಪ್ಸ್, ಸ್ವೀಟ್ಸ್ ಇವೆಲ್ಲ ನಾನು ತಿಂತೀನಿ ಅಂತ ಹೇಳಿದ್ರೆ ಹುಷಾರಾಗಿರಲೇಬೇಕು. ಇಂತಹ ತಿನಿಸುಗಳಲ್ಲಿನ ಅಂಶದಿಂದಲೇ ಹೃದಯಾಘಾತ ಆಗ್ತಾ ಇದೆ. ಸಕ್ಕರೆ, ಉಪ್ಪಿನ ಅಂಶ ಸಾಕಷ್ಟು ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಯಿಲೆ ಬರುತ್ತೆ. ಸೊ ಹೀಗಾಗಿ ಅತಿಯಾದ ಸಕ್ಕರೆ ಸೇವನೆ ಬೇಡ. ಆಮೇಲೆ ಫ್ಯಾಟಿ ಲಿವರ್ ಇದ್ದಂಥವರು ಕೂಡ ಅಪಾಯವನ್ನು ಎದುರಿಸಬೇಕಾಗುತ್ತೆ. ದೇಹದ ಮೆಟಬಾಲಿಸಮ್ ಲೆವೆಲ್ ಕಡಿಮೆ ಮಾಡುವಂಥ ಫ್ಯಾಟಿ ಲಿವರ್ ಅದು. ದೇಹದ ಮೆಟಬಾಲಿಸಮ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಇದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಮಸ್ಯೆ ಉಂಟಾಗುತ್ತೆ. ಅತಿಯಾದ ಉಪ್ಪು ಸೇವನೆ ಅಪಾಯ. ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಬರುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸಕ್ಕರೆ ಮತ್ತು ಸಕ್ಕರೆ ಮತ್ತು ಉಪ್ಪಿನ ಅಂಶವನ್ನು ಕಮ್ಮಿ ಮಾಡಬೇಕಾಗತ್ತೆ. ಹಾಗಾದರೆ ಯಾವ ಸಕ್ಕರೆ ಪದಾರ್ಥ ಹೃದಯಕ್ಕೆ ಸಂಕಷ್ಟವನ್ನು ತರುತ್ತೆ? ಅದರಲ್ಲಿ ಪ್ರಮುಖವಾಗಿ ಸ್ವೀಟ್ಸ್, ಸಾಫ್ಟ್ ಡ್ರಿಂಕ್ಸ್, ಕ್ಯಾಂಡೀಸ್, ಡೆಸರ್ಟ್ಸ್, ಬೇಕರಿ ಪದಾರ್ಥಗಳು ಅತ್ಯಂತ ಹೆಚ್ಚು ಅಪಾಯಕಾರಿ ಅಂತ ಹೇಳಿ ತಜ್ಞರ ವರದಿ ಹೇಳ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ನೋಡ್ತಾ ಇದ್ದೀವಿ ಅತ್ಯಂತ ಹೆಚ್ಚು ಖುಷಿಯಿಂದ, ಅತ್ಯಂತ ಪ್ರೀತಿಯಿಂದ ಯಾರದೇ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸ್ವೀಟ್ಸು, ಜ್ಯೂಸು ಅಥವಾ ಬ್ರೆಡ್ಡೋ, ಬೇಕರಿ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋಗೋದೇ ಜಾಸ್ತಿ. ಯಾವುದಾದ್ರು ಮನೆಗೆ ಹೋದರೆ ನಾವು ಈ ಐಟಮ್ಗಳನ್ನು ತೆಗೆದುಕೊಂಡು ಹೋದರೆ ಅವರಿಗೆ ಕಾಯಿಲೆ ಗಿಫ್ಟ್ ಕೊಟ್ಟಂಗೆ ಆಗುತ್ತೇನೋ ಅನ್ನೋ ಭಾವನೆ ಬರುತ್ತೆ ಇದೆಲ್ಲ ನೋಡ್ತಾ ಇದ್ದರೆ. ಖಂಡಿತವಾಗಲು ದಶರಥ್, ಈ ಒಂದು ತಜ್ಞ ವೈದ್ಯರ ವರದಿ ನೀಡಿರುವಂತಹ ಅಂಶಗಳಲ್ಲಿ ಏನಿದೆ, ಮುಖ್ಯವಾಗಿ ಉಪ್ಪು ಮತ್ತು ಸಕ್ಕರೆ ಸೇವನೆಯಿಂದ ಹೃದಯಾಘಾತ ಕಾಯಿಲೆ ಹೆಚ್ಚಾಗ್ತಾ ಇದೆ, ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇದೆ ಅನ್ನುವಂತಹ ಅಂಶವನ್ನು ಆ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವೀಗ ಉಪ್ಪು ಮತ್ತು ಸಕ್ಕರೆಯಿಂದ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಸ್ಟ್ರೋಕ್ ಆಗುತ್ತೆ ಅನ್ನುವಂಥದ್ದು, ಈ ಸೋಡಿಯಂ ಈಗಾಗಲೇ ನಾವು ಸೇವನೆ ಮಾಡುವಂತಹ ಸಾಮಾನ್ಯವಾಗಿ ಕ್ಯಾಶುವಲ್ ದಿನನಿತ್ಯ ನಾವು ಏನು ಆಹಾರ ಸೇವನೆ ಮಾಡ್ತೀವಿ, ಅದರ ಪದಾರ್ಥಗಳ ಸೇವನೆ ಮಾಡ್ತೀವಿ, ಅದರಲ್ಲಿ ಸೋಡಿಯಂ ಪ್ರಮಾಣ ಇದ್ದೇ ಇರುತ್ತೆ. ಅದಕ್ಕೆ ಹೊರತಾಗಿ ಈಗ ಉಪ್ಪಿನಲ್ಲಿ ಮತ್ತು ಶುಗರ್ನಲ್ಲೂ ಕೂಡ ಸಾಕಷ್ಟು ಸೋಡಿಯಂ ಪ್ರಮಾಣ ಇದೆ ಅನ್ನುವಂತಹ ಮಾಹಿತಿ ಈ ವರದಿಯಲ್ಲಿ ಮೆನ್ಷನ್ ಆಗಿರುವಂಥದ್ದು. ಅದರಿಂದ ಒಂದು ರೀತಿಯಲ್ಲಿ ದೇಹದಲ್ಲಿ ಮೆಟಬಲಿಕ್ ಏನು ಡಿಸೀಸಸ್ ಅಥವಾ ಆ ಲೆವೆಲ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಎಂತಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಕೂಡ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಈ ಒಂದು ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೃದಯಾಘಾತವೇ ನೇರವಾಗಿ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು ಸೋಡಿಯಂ ಪ್ರಮಾಣ ಜಾಸ್ತಿ ಇದ್ದಂತಹ ದೇಹದಲ್ಲಿ ನಮ್ಮ ನರ್ವ್ಸ್ಗಳು ಪ್ರಾಬ್ಲಮ್ ಆಗುತ್ತೆ, ಆ ಒಂದು ನರ್ವ್ಸ್ಗಳು ವೀಕ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನು ಈ ಒಂದು ತಜ್ಞ ವೈದ್ಯರ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಏಕೆಂದರೆ ಇದರಲ್ಲಿ ತಾವು ಹೇಳಿದಾಗೇನೆ ಯಾವ್ಯಾವ ರೀತಿಯಲ್ಲಿ ದಿನನಿತ್ಯವಾಗಿ ನಾವೀಗ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ವೀಟ್ಸಲ್ಲಿ ನಾವು ನೋಡ್ಬೋದು, ಸಾಫ್ಟ್ ಡ್ರಿಂಕ್ಸ್ನ ನೋಡ್ತೀವಿ, ಹಾಗೆಯೇ ಅಂದರೆ ಅದು ಶುಗರ್ ಇರುವಂತಹ ಒಂದಿಷ್ಟು ಪದಾರ್ಥಗಳನ್ನು ನಾವು ನೋಡೋದಾದರೆ ಸಾಫ್ಟ್ ಡ್ರಿಂಕ್ಸ್ ಆಗಿರುವಂಥದ್ದು, ಸ್ವೀಟ್ಸ್ ಆಗಿರುವಂಥದ್ದು, ಕ್ಯಾಂಡೀಸ್ ಆಗಿರುವಂಥದ್ದು, ಹಾಗೆಯೇ ಬೇಕರಿ ಪದಾರ್ಥಗಳು ಹೆಚ್ಚಾಗಿ ನಾವು ಬ್ರೆಡ್ಡು, ಬನ್ನು, ಆ ಥರದ ಬೇಕರಿ ಪದಾರ್ಥಗಳು ನಾವೇನು ದಿನನಿತ್ಯ ಹೆಚ್ಚಾಗಿ ಬಳಸ್ತೀವಿ. ಅದರಲ್ಲೂ ಕೂಡ ಮಕ್ಕಳು, ಯುವಕರು ಇದನ್ನೇ ಒಂದು ರೀತಿಯಲ್ಲಿ ಮೇಜರ್ ಫುಡ್ ಆಗಿ ಇವತ್ತು ಬಳಕೆ ಮಾಡ್ತಾ ಇರೋದನ್ನು ಕಾಣ್ಬೋದು. ಇದರಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದ್ರ ಜೊತೆಗೆ ಸಾಲ್ಟಲ್ಲಿ ಅಂತಂದರೆ ಉಪ್ಪಲ್ಲೂ ಕೂಡ ಯಾವ್ಯಾವ ರೀತಿ ಉಪ್ಪಿನ ಪದಾರ್ಥಗಳು ಯಾವ್ಯಾವ ರೀತಿ ಅಂತಂದರೆ ಚಿಪ್ಸ್ ಆಗಿರುವಂಥದ್ದು, ಹಾಗೆಯೇ ಬ್ರೆಡ್, ಹಾಗೆಯೇ ಇನ್ಸ್ಟಂಟ್ ನೂಡಲ್ಸ್ಗಳು ಕೂಡ ಇರುವಂಥದ್ದು, ಹಾಗೆಯೇ ಹೋಟೆಲ್ ಊಟ ಅಂತಂದರೆ ಇತ್ತೀಚೆಗೆ ನಾವು ದಿನನಿತ್ಯ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ 3 ಹೊತ್ತು ಕೂಡ ಒಂದು ರೀತಿಯಲ್ಲಿ ಹೋಟೆಲನ್ನು ಅವಲಂಬಿಸುವಂಥದ್ದು. ಅದರಲ್ಲೂ ಕೂಡ ಯುವಕರು ಉದ್ಯೋಗದಲ್ಲಿರ್ತಾರೆ, ಬೇರೆ ಬೇರೆ ಕೆಲಸಗಳಲ್ಲಿ ಅಥವಾ ಕಾಲೇಜ್ ಹೋಗುವಂಥವ್ರು ಏನಿರ್ತಾರೆ ಅಥವಾ ವಿದ್ಯಾರ್ಥಿಗಳು, ಅವರೆಲ್ಲರೂ ಕೂಡ ಹೋಟೆಲ್ ಊಟವನ್ನು ಸಾಕಷ್ಟು ಡಿಪೆಂಡ್ಸ್ ಆಗಿರ್ತಾರೆ, ಹೋಟೆಲ್ ಊಟವನ್ನು ಜಾಸ್ತಿ ಇಷ್ಟಪಡ್ತಾರೆ. ಅಂತಹ ಒಂದು ಹೋಟೆಲ್ ಊಟವನ್ನು ಸೇವನೆ ಮಾಡಿದ್ರು ಕೂಡ ಹೃದಯಾಘಾತ ಆಗ್ತದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಇದ್ರ ಜೊತೆಗೆ ಈಗ ದಶರಥ್, ಈಗ 12 ಗಂಟೆಗೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನು ಕೂಡ ಆಗ್ತಾ ಇದೆ. ಈ ಒಂದು ರಿಪೋರ್ಟ್ ಏನಿದೆ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ನೀಡಿರುವಂತಹ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಮುಂದೆ ಹೃದಯಾಘಾತವನ್ನು ತಡಿಲಿಕ್ಕೆ, ಅಂತಂದರೆ ಯುವಕರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಹೇಗೆ ಹೃದಯಾಘಾತಗಳ
ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಗೈಡ್ಲೈನ್ಸ್ಗಳನ್ನು ಕೂಡ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಖಾಸಗಿ ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕವಾಗಿ ವಿಶೇಷವಾದಂತಹ ಒಂದಿಷ್ಟು ಗೈಡ್ಲೈನ್ಸ್ಗಳು ಬರುವಂಥದ್ದು. ಅಲ್ಲದೆ ಈ ಥರ ಬೇಕರಿ ಐಟಮ್ಸ್ಗಳು ಅಥವಾ ಏನು ಸೋಡಿಯಂ ಪ್ರಮಾಣ ಇರುವಂತಹ ಪದಾರ್ಥಗಳ ನಿಷೇಧಕ್ಕೂ ಸರ್ಕಾರ ಆದೇಶ ಮಾಡುತ್ತಾ ಅಥವಾ ಆರೋಗ್ಯ ಇಲಾಖೆ ಅದಕ್ಕೆ ಒಂದಿಷ್ಟು ಎಚ್ಚರಿಕೆಗಳನ್ನು ನೀಡುತ್ತಾ ಅನ್ನುವಂಥದ್ದು ಈಗ ಕುತೂಹಲ ಇರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಗಣೇಶ್. ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಎನ್ನುವ ಶಂಕೆ ಹಿನ್ನೆಲೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನು ಕೈಗೊಳ್ಳಲಿದ್ದಾರೆ. ಅಧ್ಯಯನ ಸಮಿತಿಯ ಜೊತೆ ಸಭೆಯನ್ನು ನಡೆಸ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮಧ್ಯಾಹ್ನ 12 ಗಂಟೆಗೆ ಸಮಿತಿ ಜೊತೆ ಸಭೆ ಆಗುತ್ತೆ. ಇಂದು ಅಧ್ಯಯನ ಸಮಿತಿಯಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಹೀಗಾಗಿ ಅಂತಿಮ ಸುತ್ತಿನ ಸಭೆಯನ್ನು ಸಚಿವರು ತೆಗೆದುಕೊಳ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಯೂ ಒಂದು ಕಾರಣ ಅಂತ ಹೇಳಿದರು. ಕೋವಿಡ್ ಲಸಿಕೆಯೇ ಕಾರಣ ಅಂತ ಹೇಳಿರಲಿಲ್ಲ, ಕೋವಿಡ್ ಲಸಿಕೆಯೂ ಒಂದು ಕಾರಣವಿರಬಹುದು ಅಂತ ಹೇಳಿದರು. ಅದರ ವಿಚಾರವಾಗಿ ಇದು ತಪ್ಪು ಮಾಹಿತಿಯನ್ನು ಹರಡಿಸಲಾಗ್ತಾ ಇದೆ, ಮುಖ್ಯಮಂತ್ರಿಗಳೇ ತಪ್ಪು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಅಂಥೇಳಿ ಅನೇಕರು ಟೀಕೆ ಟಿಪ್ಪಣಿ ಮಾಡಿದ್ದುಂಟು. ಅದೇ ವಿಚಾರವನ್ನು ಇದೀಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಅಧ್ಯಯನ ಸಮಿತಿಯ ಜೊತೆಗೆ ಇವತ್ತು ಸಭೆ ನಡೆಸ್ತಾ ಇದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಆ ನಂತರದಷ್ಟೇ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಯಾವುದು ನಿಜ ಯಾವುದು ಸುಳ್ಳು ಅನ್ನುವ ಇತ್ಯರ್ಥಕ್ಕೆ ಬರಬಹುದಾದಂಥ ಸನ್ನಿವೇಶ ಇವತ್ತು ಬಂದೊದಗುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಜ್ಞರ ಜೊತೆ ಚರ್ಚೆ ಮಾಡ್ತಾರೆ. ನಿಜಕ್ಕೂ ಕೂಡ ಲಸಿಕೆ ಅಡ್ಡ ಪರಿಣಾಮಗಳು ಯಾವ ಮಟ್ಟಕ್ಕೆ ಬೀರಬಹುದು, ಲಸಿಕೆ ಅಲ್ಲದೆ ಲಸಿಕೆಯ ಹೊರತಾಗಿಯೂ ಕೂಡ ಏನೆಲ್ಲ ಅಂಶಗಳು ಕಾರಣವಾಗಬಹುದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಅದಕ್ಕೊಂದು ಪರಿಹಾರ, ಅದಕ್ಕೊಂದು ಕಾರಣವನ್ನು ಪತ್ತೆ ಹಚ್ಚಬೇಕು, ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ.